ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿಯ ವೆಂಕಟೇಶ ತಾತ ಸ್ವಾಮೀಜಿಗೆ ಸಂಬಂಧಿಸಿದಂಥ ವಿಚಾರ ಇದು. ಕಳೆದ 2-3 ದಿನಗಳಿಂದ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಗಲಾಟೆ ನಡೆದಿತ್ತು. ಆದರೆ ಈ ಅನೈತಿಕ ಸಂಬಂಧದ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತ ವೆಂಕಟೇಶ ತಾತ ಸ್ವಾಮೀಜಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸಂಬಂಧಿಕರ ನಡುವಿನ ಆಸ್ತಿ ವಿವಾದವನ್ನ ಅಥವಾ ಈ ವಿವಾದದ ಗಲಾಟೆಯನ್ನ ಉದ್ದೇಶಪೂರ್ವಕವಾಗಿ ಅನೈತಿಕ ಸಂಬಂಧದ ಪ್ರಕರಣ ಅಂತ ತಿರುಚಲಾಗಿದೆ. ಶ್ರೀಮಠಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತರನ್ನ ಸಹೋದರಿಯರು ಹಾಗೂ ಮಕ್ಕಳಂತೆ ಭಾವಿಸಿದ್ದೇನೆ. ಇನ್ನು ಈ ಅಪಪ್ರಚಾರವನ್ನ ತಾವು ಹಾಗೂ ಶ್ರೀಮಠದ ಭಕ್ತರು ಸಹಿಸೋದಿಲ್ಲ ಅಂತ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಆಸ್ತಿ ಕಲಹಕ್ಕೆ ಅನೈತಿಕ ಸಂಬಂಧದ ಬಣ್ಣವನ್ನ ಹಚ್ಚಿದ್ರ ಇರುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಹಾಗೆ ಸ್ವಾಮೀಜಿ ಮೇಲೆ ಸಂಬಂಧಿಕರು ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದೆ. ತಮ್ಮೇನಹಳ್ಳಿಯ ವೆಂಕಟೇಶ ತಾತ ಸ್ವಾಮೀಜಿಯ ವಿಚಾರ ಇದು. ಇದಕ್ಕೆ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಅವರೇ ಒಂದು ಸ್ಪಷ್ಟನೆಯನ್ನು ಕೂಡ ಸ್ವಾಮೀಜಿಗಳೇ ನೀಡಿದ್ದಾರೆ. ಈ ಅನೈತಿಕ ಸಂಬಂಧದ ಆರೋಪ ಏನಿದೆ ಇದು ಸತ್ಯಕ್ಕೆ ದೂರವಾದದ್ದು. ಬೇರೆ ಆಸ್ತಿ ವಿವಾದ ಏನಿದೆ ಅದನ್ನ ಈ ರೀತಿ ತಿರುಚಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಅಣ್ಣ ತಮ್ಮಂದಿರದು ಆಸ್ತಿ ವ್ಯವಹಾರ ಇತ್ತು. ಆಸ್ತಿ ವ್ಯವಹಾರ ಇರೋದ್ರಿಂದ ಅವರು ನಾವು ಆಸ್ತಿ ಮಾಡಿಸ್ಕೊಟ್ಟಿಲ್ಲ. ಮಾಡಿಸ್ಕೊಡ್ತಿದ್ಕ ಅವರು ನಮ್ಮ ಫ್ಯಾಮಿಲಿ ಅವರು ಬಂದು ನನ್ನ ಎತ್ತಕೊಂಡು ಹೋಗಿ ಟೋಲ್ ಗೇಟ್ ಹತ್ರ ಎತ್ತಕೊಂಡು ಹೋಗಿ ನನ್ನ ಸೈನ್ ಮಾಡ ಅಂತ ಬಲವಂತ ಮಾಡಿ ನನ್ನ ಒಂದು ತಾಸು 2 ತಾಸು ಕಾರ್ನಲ್ಲಿ ಇಟ್ಕೊಂಡು ಆಮೇಲೆ ನನ್ನ ಬಿಟ್ಬಿಟ್ಟು. ಹೌದು ಸರ್, ನಾವು ಆ ನ್ಯೂಸ್ ನೋಡಿ ನಮಗೆ ತುಂಬ ನೋವಾಯಿತು. ಯಾಕಂತಂದರೆ ಅವರು ಒಂದು ವಿಚಾರದಲ್ಲಿ ಒಂದು ಗಲಾಟೆ ಆಗಿರೋದಂತೂ ನಿಜ. ಅವರ ನಿಜ ಏನಂತಂತಂದರೆ ಅವರ ಫ್ಯಾಮಿಲಿ ಒಂದು ವಿಷಯದಲ್ಲಿ ಆ ಒಂದು ರಕ್ತ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರದ್ದು ಜಗಳ ಆಗಿರೋದಂತೂ ನಿಜ. ಆ ಒಂದು ಜಗಳನ ಬೇರೆ ಒಂದು ರೀತಿಯಲ್ಲಿ ತಗೊಂಡೋಗಿ ಅವರು ಯಾವುದೇ ಒಂದು ಬೇರೆ ಒಂದು ಸಂಬಂಧ ಇದೆ, ಅನೈತಿಕ ಸಂಬಂಧ ಇದೆ ಅಂತಂತೇಳಿ ಆ ಒಂದು ವಿಚಾರಗಳನ್ನು ಅವ್ರು ಇಟ್ಕೊಂಡು ಮಾಡಿದಾರಲ್ಲ, ಇದು ತುಂಬ ಅಕ್ಷಮ ಅಪರಾಧ. ಇದ್ರ ಬಗ್ಗೆ ತಾತನರ ಬಗ್ಗೆ ಏನು ಅಪಪ್ರಚಾರ ಏನು ಅಂತ ಸಡ್ಡೆ ಕೆಲಸಗಳು ಮಾಡೋದು ಉದ್ದೇಶನೇ ಇಲ್ಲ ಸರ್. ನಾವು ಭಾಳ ದಿನದಿಂದ ಭಕ್ತಿ ಬರ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲಿ ನಮ್ಮದು ಕೋನಾಪುರ ಅಂತೇಳಿ 24 ಗಂಟೆ ನಾವು ಅಕ್ಕಪಕ್ಕ ಜಮೀನು ಇಳಿಸ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ಭಕ್ತಾದರು ಹೋಗೋರು ಬರೋರು ಫುಲ್ಲ ಬರ್ತಾರೆ. ಗುರುವಾರ ಭಾನುವಾರ ಆತೊಂದು ಸೇವೆ